ಸೊ ನಾನು ಇಲ್ಲಿಗೆ ನಾನು ನೀರ್ ಅಲ್ಫಾ ಆ, ನೀರ್ ಅಲ್ಫಪ್ಪ ಏನ ಸೊ ಸ್ಟಾರ್ಟ್ ನಾನ್ ಬಂದಿರುವಂತಹ ಜಾಗ ಪಾಂಡಿಚೇರಿಯಿಂದ ಸುಮಾರು ಒಂದು 8 ರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಆರೋವಿಲ್ ಅಂತ ಜಾಗ. ಈ ಜಾಗದ ಬಗ್ಗೆ ತುಂಬಾ ಜನ ಕೇಳಿರೋದು ಕಮ್ಮಿ. ಯಾಕಂತ ಅಂದ್ರೆ ಈವನ್ ಕರ್ನಾಟಕದಲ್ಲಿರೋರಂತಲ್ಲ, ತಮಿಳ್ನಾಡಲ್ಲಿರೋರು ಕೂಡ ತುಂಬಾ ಜನ ಈ ಜಾಗದ ಬಗ್ಗೆ ಕೇಳಿಲ್ಲ. ಸೊ ವಿಷಯ ಏನಂತ ಅಂದ್ರೆ, ಬಟ್ ಆದ್ರೆ ನಾನು ಈ ಜಾಗಕ್ಕೆ ಹೇಗ್ ಬಂದೆ ಅನ್ನೋದು ಒಂದು ತುಂಬಾ ದೊಡ್ಡ ವಿಷಯ. ಅದನ್ನ ಬಿಟ್ಬಿಡಿ. ಬಟ್ ನಾನ್ ನಿಮಗೆ ಹೇಳಕ್ ಹೊರಟಿರೋದು ಏನಂತ ಅಂದ್ರೆ, ಏನಿದೆ ಆರೋವಿಲ್ಲು, ನಾನೇನಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನ ಒಂದು ಚಿಕ್ಕದಾಗಿ ಒಂದು ಬ್ರೀಫ್ ಆಗಿ ಹೇಳೋಣ ಅಂತ ಬಂದಿದ್ದೀನಿ. ಯಾಕಂದ್ರೆ ಈ ಜಾಗ ತುಂಬಾ ದೊಡ್ಡದು. ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಬೇಸಿಕ್ ಆಗಿ ಗೊತ್ತಾಯ್ತು ಅಂತಂದ್ರೆ ನಿಮಗೆ ತುಂಬಾ ಈಸಿ. ಇಲ್ಲಾಂದ್ರೆ ಇಟ್ಸ್ ಟೂ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಫಾಲೋ ಮಾಡಿಲ್ಲ, ಬೇಗ ಬೇಗ ಮಾಡಿ. ಆರೋವಿಲ್ನ ಯಾರು ಶುರು ಮಾಡಿದ್ದು ಅಥವಾ ಹೇಗ್ ಸೃಷ್ಟಿ ಆಯ್ತು ಅನ್ನೋದೊಂದು ಚಿಕ್ಕದಾಗಿ ಹೇಳೋದಾದ್ರೆ, ಸೊ ಆರೋವಿಲ್ ಆಕ್ಚುಲ್ ಆಗಿ ಇರೋದು ಬಂದು ಏನಂತ ಅಂದ್ರೆ ಒಂದು ಪಾಂಡಿಚೇರಿ, ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಏನ್ ಕರಿತೀವಿ ನಾವು, ಅದು ಯೂನಿಯನ್ ಟೆರಿಟರಿ ಪ್ಲಸ್ ಅದ್ರ ಜೊತೆಗೆ ತಮಿಳ್ನಾಡು. ಸೊ ಈ ಎರಡರ ಮಧ್ಯದಲ್ಲಿ ಆಲ್ಮೋಸ್ಟ್ ಒಂಥರ ಹೆಂಗೆ ಅಂದ್ರೆ ಈ ತಮಿಳ್ನಾಡಿಗೆ ಸೇರಿದ್ರು ಕೂಡ ತುಂಬಾ ಜನ ಹೇಳೋದು ಪಾಂಡಿಚೇರಿ ಅಂತ. ಯಾಕಂತ ಅಂದ್ರೆ ಇದು ಆಲ್ಮೋಸ್ಟ್ ನಿಯರ್ ಬೈ ಇದೆ, ಕ್ಲೋಸರ್ ಒನ್. ಸೊ ಅದು ಫಸ್ಟ್ ಪಾಯಿಂಟ್. ಸೊ ಇದನ್ನ ಯಾರು ಸೃಷ್ಟಿ ಮಾಡಿದ್ದು ಅಂತಂದ್ರೆ ನೀರ್ ಆಲ್ಫಸ ಅನ್ನೋರು. ಆಕ್ಚುಲ್ ಆಗಿ ಇವ್ರು ಬಂದು ಫ್ರೆಂಚ್ ವುಮೆನ್. ಸೊ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಆಕ್ಚುಲ್ ಆಗಿ ಪ್ರತಿ ದೇಶಗಳು ಕೂಡ ಒಂದೊಂದು ರೀತಿಯಲ್ಲಿ ಅಥವಾ ದೇಶದ ಒಳಗಡೆ ಕೂಡ ಜನಗಳು ಒಂದೊಂದು ರೀತಿ ಡಿವೈಡ್ ಆಗ್ತಿದ್ದಾರೆ ಅಂತ ಅನ್ಸಕ್ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಚಿಕ್ಕದಾಗಿ ಹೇಳಬೇಕು ಅನ್ನೋದಾದ್ರೆ, ಇಂಡಿಯಾ ಅಂತ ತಗೊಂಡ್ರೆ ಅದರಲ್ಲಿ ರಾಜ್ಯಗಳಿಂದ ಡಿವೈಡ್ ಆಗ್ತಾ ಬರ್ತೀವಿ. ಸೊ ರಾಜ್ಯಗಳಿಂದ ಒಳಗ್ ಬಂದಿದ ತಕ್ಷಣ ಅಲ್ಲಿ ಬಂದು ನಮ್ದು ಚಿಕ್ಕದಾಗಿ ನಮ್ ಡಿಸ್ಟಿಕ್ ಅಂತ ಡಿವೈಡ್ ಆಗ್ತಾ ಬರ್ತೀವಿ. ಅದಾದ್ಮೇಲೆ ನಮ್ದು ಏನಂತಂದ್ರೆ ತಾಲೂಕ್ ಅಂತ ಡಿವೈಡ್ ಆಗ್ತಾ ಬರ್ತೀವಿ. ಸೊ ಅದಾದ್ಮೇಲೆ ಇನ್ನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಮ್ಮೂರು ಅಂತ ಡಿವೈಡ್ ಆಗ್ತಾ ಬರ್ತೀವಿ, ನಮ್ಮನೆ ಅಂತ. ಇದು ಒನ್ ಟೈಪ್ ಆಫ್. ಆದ್ರೆ ಇನ್ನೊಂದು ಟೈಪ್ ಆಫ್ ಹೆಂಗೆ ಡಿವೈಡ್ ಆಗ್ತಾ ಹೋಗ್ತೀವಿ ಅಂದ್ರೆ, ಆ ಧರ್ಮಗಳಿಂದ ಡಿವೈಡ್ ಆಗ್ತಾ ಬರ್ತೀವಿ. ಸೊ ನಾವಿವಾಗ ಬಂದು ಹಿಂದೂಗಳು, ಮುಸ್ಲಿಮ್ಸು ಅಥವಾ ಕ್ರಿಶ್ಚಿಯನ್ಸ್, ಸಿಖ್, ಜೈನ್, ಬುದ್ಧ, ಸೊ ಈ ತರ ಡಿವೈಡ್ ಆಗ್ತಾ ಹೋಗ್ತಿರ್ತೀವಿ. ಸೊ ಅದ್ರೊಳಗಡೆ ಮತ್ತೆ ಬಂತಂತಂದ್ರೆ, ಈವನ್ ಫಾರ್ ಎಕ್ಸಾಂಪಲ್ ಹಿಂದೂಗಳಲ್ಲಿ ಬಂತಂತಂದ್ರು ಈ ಹಿಂದೂ ಧರ್ಮ ಅಂತ ತಗೊಂಡ್ರೆ ಒಂದ್ ಯೂನಿಟಿ ಅನ್ನೋದಿಲ್ಲ. ಸೊ ಅದ್ರೊಳಗಡೆ ಮತ್ತೆ ಡಿವೈಡ್ ಆಗ್ತಾ ಹೋಗ್ತೀವಿ ನಾವು. ಏನಂತ ಅಂದ್ರೆ ಅದ್ರಲ್ಲಿ ಮತ್ತೆ ಜಾತಿಗಳು ಬರುತ್ತೆ. ಸೊ ಇನ್ನೊಂದ್ ಕಡೆಯಿಂದ ಬಂತು ಅಂದ್ರೆ ಆಫ್ರಿಕನ್ ಅಂತ ಬರುತ್ತೆ, ಅಮೇರಿಕನ್ ಅಂತ ಬರುತ್ತೆ, ಏಷ್ಯನ್ ಅಂತ ಬರುತ್ತೆ. ಸೊ ಇಷ್ಟೊಂದು ಡಿಫ್ರೆನ್ಸಸ್ ಗಳು ಇರೋದ್ರಿಂದಾಗಿ ಒಂಥರ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗೋದಾಗ್ಲಿ ಅಥವಾ ಕಮ್ಯುನಿಕೇಶನ್ ಆಗ್ಲಿ ಪ್ರಾಪರ್ ಆಗಿ ಆಗ್ತಿರಲ್ಲ. ಜನರುಗಳು ಬೆರ್ತು ಓಡಾಡಕ್ ಆಗ್ತಿರಲ್ಲ. ಒಂದು ಕೆಲ್ಸನ ಈ ತರ ಒಂದು ಯೂನಿಟಿನ ಮಾಡಕ್ ಆಗ್ತಿರಲ್ಲ. ಸೊ ಇದನ್ನೆಲ್ಲ ನೋಡಿದಂತಹ ಮೀರ್ ಆಲ್ಫಸ ಅವರು ಏನ್ ಅನ್ಕೊಂತಾರೆ, ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಲೀವ್ ಅ ಲೈಫ್ ಆಫ್ ಅ ಹ್ಯೂಮನ್. ಒಂದು ಹ್ಯೂಮನ್ ಈ ತರ ಬದುಕಲೇಬಾರ್ದು. ಆಕ್ಚುಲ್ ಆಗಿ ನಾವ್ ಹೆಂಗ್ ಬದುಕ್ಬೇಕಂತಂದ್ರೆ, ಎವ್ರಿಬಡಿ ಸೇಮ್, ಎವ್ರಿಬಡಿ ಕಾಮನ್, ಒಂಥರ ಎಲ್ರು ಈಕ್ವಲ್ ಆಗಿರ್ಬೇಕು, ಈಕ್ವಾಲಿಟಿ ಅನ್ನೋದಿರ್ಬೇಕು. ಹುಡುಗ ಹುಡುಗಿ ಅಥವಾ ಈ ದೇಶ ಆ ದೇಶ ಅನ್ನೋದು ಯಾವ್ದು ಇರಬಾರ್ದು, ಎಲ್ಲ ಒಂದೇ ಅಂತ ಬದುಕ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಒಂದು ಅರಬಿಂದೋ, ಶ್ರೀ ಅರಬಿಂದೋ ಅಂತ ಇರ್ತಾರಲ್ಲ, ಅವರಿಂದ ಇವ್ರೊಂದಷ್ಟು ಐಡಿಯಾಸ್ಗಳನ್ನ ಬಾರೋ ಮಾಡ್ತಾರೆ. ಅವರಿಂದ ಇನ್ಸ್ಪೈರ್ ಆಗಿ, ಓಕೆ ನಾನು ಈ ತರದ್ ಯಾವ್ದಾದ್ರು ಒಂದು ಸಿಟಿನ ಮಾಡ್ಬೇಕಂತ ಹೇಳಿ ಅವ್ರು ಫ್ರೆಂಚ್ ಇಂದ ಇಂಡಿಯಾಗ್ ಬರ್ತಾರೆ. ಇಂಡಿಯಾದಲ್ಲಿ ಬಂದು ಅವ್ರು ಚೂಸ್ ಮಾಡೋ ಜಾಗನೇ ಪಾಂಡಿಚೇರಿಯಿಂದ ಸುಮಾರು ಒಂದು 10 ರಿಂದ 12 ಕಿಲೋಮೀಟರ್ ದೂರ ಅಥವಾ ತಮಿಳ್ನಾಡು ಬಾರ್ಡರ್ ಇರುವಂತಹ ಈ ಜಾಗನ. ಸೊ ಈ ಜಾಗನ ಚೂಸ್ ಮಾಡಿ ಅವ್ರು ಅದಕ್ಕೆ ಆರೋವಿಲ್ ಅನ್ನೋ ಒಂದ್ ಹೆಸರನ್ನ ಕೊಡ್ತಾರೆ. ಅದನ್ನ ಸಿಟಿ ಆಫ್ ಡಾನ್ ಅಂತ ಕೂಡ ಕರೀತಾರೆ. ಸೊ ಆಮೇಲೆ ಅವ್ರು ಫಸ್ಟ್ ಮಾಡೋ ಕೆಲಸ ಏನಂತ ಅಂದ್ರೆ, ಜಾಗ ಚೂಸ್ ಮಾಡ್ತಾರೆ, ಅದಕ್ಕೆ ಹೆಸರನ್ನ ಇಡ್ತಾರೆ. ಇವ್ರು ಮಾಡೋ ಕೆಲಸನ ನೋಡಿ ಯುನೆಸ್ಕೋ ಅವ್ರು ಕೂಡ ಇವ್ರಿಗೆ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ಸೊ ಅಲ್ಲಿಂದ ಅಂದ್ರೆ ಪ್ರತಿ ದೇಶದಿಂದ ಒಂದು ಸುಮಾರು 124 ದೇಶದಿಂದ ಎಲ್ರು ಕೂಡ ಅವ್ರ ದೇಶದಿಂದ ಮಣ್ಣನ್ನ ತರ್ತಾರೆ. ಅಂದ್ರೆ ಒಂದು ಬೊಕ್ಸೆಲ್ ಆಗುವಷ್ಟು ಮಣ್ಣನ್ನ. ಇದು ಯಾವಾಗ ನಡೆದಿರೋದು, ಆಕ್ಚುಲ್ ಆಗಿ ನೆನ್ನೆ ಮೊನ್ನೆ ನಡೆದಿರೋದಲ್ಲ. ಸುಮಾರು 1968ರಲ್ಲಿ ನಡೆದಿರೋ ವಿಷಯ ನಿಮ್ಗೆ ಇವಾಗ ಹೇಳ್ತಿರೋದು. ಸೊ ಒಂದ್ 124 ದೇಶದಿಂದ ಎಲ್ರು ಬರ್ತಾರೆ. ಅವರೆಲ್ಲ ಒಂದೊಂದು ಬೊಕ್ಸೆಯಲ್ಲಿ ಆಗೋಷ್ಟು ಮಣ್ಣನ್ನ ತಗೊಂಡ್ಬಂದು ಅವ್ರ ದೇಶದಿಂದ ಆ ಒಂದು ಒಂದು ಜಾಗನ ಚೂಸ್ ಮಾಡಿ, ದ ಮೋಸ್ಟ್ ವಿಚ್ ಇಸ್ ಮೋಸ್ಟ್ ಪವರ್ಫುಲ್ ಜಾಗ ಅಂತ ಏನ್ ಕರೀತಾರೆ, ಅದನ್ನೆಲ್ಲ ಚೆಕ್ ಮಾಡಿ ಏನೋ ಅವ್ರ ರೀತಿಯಲ್ಲಿ ಎಲ್ಲ ಮೆಜರ್ಮೆಂಟ್ ತಗೊಂಡು ಗೇಜ್ ಮಾಡಿ ಏನೇನೋ ಮಾಡಿ ಆ ಜಾಗದಲ್ಲಿ ಅವರು ಒಂದು ದೊಡ್ಡದಾಗಿ ಒಂದು ಗೋಲಾಕಾರದಲ್ಲಿ ಒಂದು ಜಾಗನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಅದನ್ನ ದೂರದಿಂದ ನಾನು ಬೇಕಿದ್ರೆ ತೋರಿಸ್ತೀನಿ ಅದು ಹೇಗ್ ಕಾಣಿಸುತ್ತೆ ಅಂತ. ಸೊ ಆ ಗೋಲಾಕಾರದಲ್ಲಿ ಏನಿದೆ ಅದ್ರ ಮಧ್ಯದಲ್ಲಿ ಒಂದು ಕ್ರಿಸ್ಟಲ್ ಇದೆ. ಸೊ ಆ ಕ್ರಿಸ್ಟಲ್ ಏನಂತ ಅಂದ್ರೆ, ನೀವು ಆ ಒಳಗಡೆ ಹೋಗಿ, ಆಕ್ಚುಲ್ ಆಗಿ ನೀವು ಒಳಗಡೆ ಹೋಗ್ಬೋದು, ಅದು ಓಪನ್ ಇದೆ. ನೀವು ಜಸ್ಟ್ ಸುಮ್ನೆ ಮೇಲ್ ಕಟ್ಟಿರೋದಂತಲ್ಲ, ಒಳಗಡೆ ಜಾಗ ಇದೆ. ಆಕ್ಚುಲ್ ಆಗಿ ಹೋಗಿ ಕುತ್ಕೊಂಡಾಗ ಏನಾಗುತ್ತೆ, ಮೆಡಿಟೇಷನ್ ಗೆ ಅಂತ ಹೇಳ್ತಾರೆ, ಒಂದಷ್ಟು ಸೀಕ್ವೆನ್ಸ್ ಆಫ್ ಪ್ರೋಸೆಸ್ ಇದೆ, ನೀವು ಕಂಪ್ಲೀಟ್ ಮಾಡ್ಬೇಕು ಅದನ್ನ. ಸೊ ಅಂದ್ರೆ ಅಲ್ಲಿ ವಿಡಿಯೋ ಅಲೋ ಇಲ್ಲ. ಸೊ ಹಂಗಾಗಿ ನಾನು ನಿಮ್ಗೆ ಅದನ್ನೆಲ್ಲ ತೋರ್ಸಕ್ಕಾಗಲ್ಲ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಹೊರಗಿಂದ ವಿಡಿಯೋ ನೋಡಿರ್ತೀರಾ ನೀವು. ಸೊ ಗೋಲಾಕಾರದಲ್ಲಿರೋದ್ರಲ್ಲಿ ಅಂದ್ರೆ ರೌಂಡ್ ಇರೋದ್ರೊಳಗಡೆ ಹೋಗಿ ಕುತ್ಕೊಂತೀರಾ. ನಿಮಗೆ ಒಂದಷ್ಟು ಹೇಳಿ ಸಾಕ್ಸ್ ಕೊಟ್ಟು ನಿಮ್ಗೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಅಲ್ಲಿ ಏನಾಗತ್ತೆ,
ವೆನ್ ಯು ಸ್ಟಾರ್ಟ್ ಬ್ರೀದಿಂಗ್, ವೆನ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್ ಅಲ್ಲ, ಸೂರ್ಯನ ಕಿರಣಗಳು ಆ ಗೋಲಾಕಾರದ ಒಳಗಡೆಯಿಂದ ಅಂದ್ರೆ ಆ ರೌಂಡ್ಗಿರೋ ಇದರಿಂದ ಒಳಗ್ ಬಂದು ಒಂದು ಕ್ರಿಸ್ಟಲ್ ಮೇಲೆ ಕರೆಕ್ಟ್ ಆಗಿ ಬಿಸಿಲು ಬೀಳುತ್ತೆ. ಸೊ ಆ ಬಿಸಿಲು ಬಿದ್ದಿದ್ದ ಪಾಯಿಂಟ್ ನೋಡ್ತಾ 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 ವಿಲ್ ಫೀಲ್ ಸಮಥಿಂಗ್ ಪವರ್ಫುಲ್. ಏನೋ ಒಂದು ಕ್ಲಿಕ್ ಆಗತ್ತೆ, ಏನೋ ಒಂದು ಸ್ಪಾರ್ಕ್ ಆಗತ್ತೆ ನಿಮ್ಮಲ್ಲಿ. ಅಂಡ್ ಯು ಆರ್ ನಾಟ್ ದ ಸೇಮ್ ಪರ್ಸನ್ ಆಫ್ಟರ್ ಗೋಯಿಂಗ್ ಫ್ರಮ್ ಆರೋವಿಲ್. ಸೊ ಅದಂತೂ ನಿಜ. ಸೊ ಹೀಗೆ ಆರೋವಿಲ್ ಅನ್ನೋದು ಶುರು ಆಗಿದ್ದು, ಅಥವಾ ಹೀಗೆ ಪ್ರತಿಯೊಂದು ಇದಾಗಿದ್ದು. ಅದಾದ್ಮೇಲೆ ಇದು ಬೇಸಿಕ್, ಜಸ್ಟ್ ಬೇಸಿಕ್. ಸೊ ಅದಾದ್ಮೇಲೆ ಒಂದಷ್ಟು ಇದರಲ್ಲಿ ಕಮ್ಯುನಿಟೀಸ್ಗಳಂತಿದೆ. ಸೊ ಅದು ತುಂಬಾ ಕನ್ಫ್ಯೂಷನ್ ಪಾರ್ಟ್ಗಳು ಎಲ್ರಿಗೂ. ಸೊ ಅದನ್ನ ಅರ್ಥ ಮಾಡ್ಸಕ್ಕೆ ಆಗಲ್ಲ. ಏನ್ ಕಮ್ಯುನಿಟಿ ಆಕ್ಚುಲ್ ಆಗಿ ವಿತೌಟ್ ಕಮ್ಯುನಿಟಿ ಬದುಕಬೇಕು ಅಂತ ಹೇಳ್ಬಿಟ್ಟು ಇವರೇ ಕಮ್ಯುನಿಟಿ ಮಾಡಿದಾರಲ್ಲ ಅಂತ. ಎಸ್, ಎಕ್ಸಾಕ್ಟ್ಲಿ. ಸೊ ಇವ್ರು ಮಾಡಿರೋ ಕಮ್ಯುನಿಟಿಗಳು ಯಾವ್ದ್ಯಾವ್ದು ಅಂತಂದ್ರೆ, ಮ್ಯೂಸಿಕ್ ಕಮ್ಯುನಿಟಿ, ಆರ್ಟ್ ಕಮ್ಯುನಿಟಿ, ಅದ್ರ ಜೊತೆಗೆ ಯೋಗ ಕಮ್ಯುನಿಟಿ, ಪ್ಲಸ್ ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಕಮ್ಯುನಿಟಿ, ಮೇಂಟೆನೆನ್ಸ್ ಕಮ್ಯುನಿಟಿ, ವುಡ್ ಕಮ್ಯುನಿಟಿ, ಇದ್ರ ಕಮ್ಯುನಿಟಿ, ಪೇಪರ್ ಕಮ್ಯುನಿಟಿ, ತುಂಬಾ ಬಟ್ಟೆ ಪ್ರತಿಯೊಂದು. ಸೊ ಹೆಂಗೆ ಅಂತಂದ್ರೆ, ಇಡೀ ಒಂದ್ ಕಂಟ್ರಿನ ನೋಡಿದ್ರೆ ಹೆಂಗೆ ಫೀಲ್ ಆಗುತ್ತೆ ನಿಮಗೆ, ಅದು ಜಸ್ಟ್ ಒಂದ್ ಸಿಟಿಲಿ ನಿಮ್ಗೆ ಸಿಗತ್ತೆ ಅಂದ್ರೆ ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್. ಸೊ ಹೇಗಂದ್ರೆ, ಇಲ್ಲೇ ನಿಮ್ಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪೇಪರ್ಗಳು ಸಿಗತ್ತೆ, ಇಲ್ಲೇ ನಿಮ್ಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬಟ್ಟೆಗಳು ಸಿಗತ್ತೆ, ಇಲ್ಲೇ ನಿಮ್ಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್‌ಗಳು ಸಿಗತ್ತೆ. ಪ್ರತಿಯೊಂದು ಇಲ್ಲೇ ಸಿಗತ್ತೆ ನಿಮ್ಗೆ. ಸಿ ಇಲ್ಲಿ ಎಲ್ಲಾ ತರದಾದಂತಹ ಯೋಗ ಇದೆ. ಲೈಕ್ ಯೋಗ ಎಲ್ಲ ನಾನ್ ಯೋಗ ಮಾಡ್ತೀನಲ್ಲ, ಸೊ ಹಂಗಾಗಿ ಯೋಗದ ಬಗ್ಗೆ ಹೇಳ್ಬೇಕಂದ್ರೆ, ನಾನ್ ನೋಡಿದ ತರ ಇಲ್ಲಿ ಅಷ್ಟಾಂಗ ವಿನ್ಯಾಸ ಯೋಗ ಇದೆ. ಅದ್ರ ಜೊತೆಗೆ ವಿನ್ಯಾಸ ಯೋಗ ಇದೆ, ಹಠ ಯೋಗ ಇದೆ. ಅದ್ರ ಜೊತೆಗೆ ಜಸ್ಟ್ ಮೆಡಿಟೇಷನ್ ಪಾರ್ಟ್ ಸಿಗತ್ತೆ ನಿಮ್ಗೆ. ಅದ್ರ ಜೊತೆಗೆ ಸೌಂಡ್ ಹೀಲಿಂಗ್ ಕೂಡ ಸಿಗತ್ತೆ, ಇನ್ ಯೋಗ ಸಿಗತ್ತೆ, ಜೊತೆಗೆ ಏರಿಯಲ್ ಯೋಗ ಸಿಗತ್ತೆ ನಿಮ್ಗೆ, ವಾಟರ್ ಯೋಗ ಸಿಗತ್ತೆ. ಸಿ ಇಷ್ಟೊಂದು ವೆರೈಟೀಸ್ ಆಫ್ ಯೋಗ ಯು ಕ್ಯಾನ್ ಗೆಟ್ ಇಟ್ ಇನ್ ಅ ಸಿಂಗಲ್ ಪ್ಲೇಸ್. ಸೊ ಒಂದು ಪ್ಲೇಸ್ ಅಲ್ಲಿ ನಿಮಗೆ ಯು ವಿಲ್ ಗೆಟ್ ಆಲ್ ದಿಸ್ ಥಿಂಗ್ಸ್. ಸೊ ಆಂಡ್ ದೆನ್ ಇದನ್ನ ಬಿಟ್ರೆ ಬೇರೆ ಅಂತ ಹೇಳೋದಾದ್ರೆ, ಇವಾಗ ನಿಮ್ಗೆ ಪೇಪರ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್ಗಳಾಗಿರ್ಬೋದು. ಸೊ ನಿಮಗೆ ಕಾಟನ್, ಬಟ್ ಎಕೋ ಫ್ರೆಂಡ್ಲಿ, ಎವ್ರಿಥಿಂಗ್ ಇಸ್ ಎಕೋ ಫ್ರೆಂಡ್ಲಿ. ದೇ ಡೋಂಟ್ ಯೂಸ್ ಪ್ಲಾಸ್ಟಿಕ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಹೆಂಪ್ ಮತ್ತೆ ಏನ್ ಕಾಟನ್ ಡ್ರೆಸ್ಸಸ್ಗಳಾಗಿರ್ಬೋದು, ಸೊ ಅದು ನಿಮಗೆ ಸಿಕ್ತಿರುತ್ತೆ. ಇವನ್ ಐ ಡೋಂಟ್ ನೋ ಅಬೌಟ್ ಲಾಟ್ ಆಫ್ ಥಿಂಗ್ಸ್, ಯಾಕಂದ್ರೆ ನನಗೂ ಗೊತ್ತಿಲ್ಲ ಅದು ಯಾವ ತರದ ಬಟ್ಟೆಗಳನ್ನ ಇಲ್ಲಿ ಯೂಸ್ ಮಾಡ್ತಾರೆ ಅಂತ. ಈ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಂಟ್ರಿ, ಒಂದು ಸುಮಾರು 60 ಜನ ಕಂಟ್ರಿ ಜನರುಗಳು, ಮತ್ತೆ ಅದ್ರ ಜೊತೆಗೆ ತುಂಬಾ ತುಂಬಾ ಬೇರೆ ಪ್ರೊಫೆಷನ್ ಅಲ್ಲಿ ಇರುವಂತಹ ಜನಗಳು, ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಎಷ್ಟು ಆರಾಮಾಗಿ ವಾಸ ಮಾಡ್ತಿದ್ದಾರೆ ಅಂದ್ರೆ ಯು ಡೋಂಟ್ ಬಿಲೀವ್. ಯಾಕಂತ ಅಂದ್ರೆ ನಾನು ಇಲ್ಲಿ ಫಸ್ಟ್ ಬಂದಾಗ ಜಸ್ಟ್ ತಮಿಳ್ನಾಡವ್ರು ಮಾತ್ರ ಇರ್ತಾರೆ ಅಂತ ಅನ್ಕೊಂಡೆ. ಐ ಫೌಂಡ್ ಪೀಪಲ್ ಫ್ರಮ್ ಕರ್ನಾಟಕ, ಅಂಡ್ ದೆನ್ ಐ ಫೌಂಡ್ ಪೀಪಲ್ ಫ್ರಮ್ ನಾರ್ತ್. ಐ ಫೌಂಡ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಎಸ್ಪೆಷಲಿ ಈಗ ನನಗೆ ಟೀಚ್ ಮಾಡ್ತಿರೋಂಥವ್ರು ಬಂದಿರೋದು, ಶೀಸ್ ಫ್ರಮ್ ಆಸ್ಟ್ರೇಲಿಯಾ. ಅಂಡ್ ನನ್ ಜೊತೆ ಪ್ರಾಕ್ಟೀಸ್ ಮಾಡ್ತಿರೋರು ಬಂದು ಅದರಲ್ಲಿ ತುಂಬಾ ಜನ ಬಂದು ಲೈಕ್ ಪೀಪಲ್ ಆರ್ ಫ್ರಮ್ US ಅಂಡ್ UK. ಸೊ ವೆಸ್ಟರ್ನ್ ಕಂಟ್ರೀಸ್ ಆಗಿರ್ಬೋದು, ಈ ಕಡೆ ಈಸ್ಟರ್ನ್ ಕಂಟ್ರೀಸ್ ಆಗಿರ್ಬೋದು, ತುಂಬಾ ತುಂಬಾ ಜನಗಳು ಅಲ್ಲಿಂದ ಬಂದಿದ್ದಾರೆ. ಸೊ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಸಮಥಿಂಗ್ ಲೈಕ್ ದ್ಯಾಟ್ ಇನ್ ಇಂಡಿಯಾ ಎಸ್ಪೆಷಲಿ, ನೀವ್ ಯಾವತ್ತೂ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಟ್ರಾವೆಲ್. ಯಾಕಂತ ಅಂದ್ರೆ ಡಿಫ್ರೆಂಟ್ ಕಲ್ಚರ್ಸ್ ಫ್ರಮ್ ಪೀಪಲ್ ಹೂ ಆರ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಮತ್ತೆ ಅದ್ರ ಜೊತೆಗೆ ಇಲ್ಲಿ ತುಂಬಾ ಒಳ್ಳೆ ಕೆಫೆಗಳು ಸಿಗತ್ತೆ ನಿಮಗೆ. ಕಾಸ್ಟ್ಲಿನೂ ಇದೆ, ಹಂಗೆ ಎಕ್ಸ್ಪೆನ್ಸಿವ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯು ಜಸ್ಟ್ ಕಮ್ ಹಿಯರ್ ಅಂಡ್ ಟ್ರೈ ಟು ಎಕ್ಸ್ಪ್ಲೋರ್. ಇವಾಗ ನಾನು ಬಂದಿರೋದು ಜಾಗ ನೋಡ್ತಿರ್ಬೋದು ನೀವು, ತುಂಬಾ ವಿಯರ್ಡ್ ಆಗಿ ಅನ್ಸ್ಬೋದು ನಿಮಗೆ, ಇದೇನ್ ಈ ತರ ಇದೆಯಲ್ಲ ನೋಡಕ್ಕೆ ಅಂತ. ಸೊ ಬಟ್ ಆಕ್ಚುಲ್ ಆಗಿ ಈ ಜಾಗ ಬಂದು ಇಟ್ಸ್ ಇಟ್ಸ್ ಲೈಕ್ ದ ದ ಐಡಿಯಾ ಥಾಟ್ ಹೆಂಗೆ ಅಂತಂದ್ರೆ, ಹಿಮಾಚಲ್ ಪ್ರದೇಶಲ್ಲಿ ಹೇಗಿರುತ್ತೆ ಆ ತರದೊಂದು ಥಾಟ್ ಇಟ್ಕೊಂಡು ಮಾಡಿರೋದು ಅದು ಆಕ್ಚುಲ್ ಆಗಿ. ಸೊ ಇದ್ರ ಓನರ್ ಬಂದು ಈಸ್ ಅ ಸೋಲೋ ಟ್ರಾವೆಲರ್. ಆಕ್ಚುಲ್ ಆಗಿ ತುಂಬಾ ಕಡೆ ಟ್ರಾವೆಲ್ ಮಾಡಿದ್ದಾನೆ ಅವನು. ಸೊ ಅಲ್ಲೆಲ್ಲ ಟ್ರಾವೆಲ್ ಮಾಡಿದ್ಮೇಲೆ ಅವನಿಗೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್, ಓಕೆ ನಂದು ಸ್ಟೇ ಹಿಂಗಿರ್ಬೇಕು, ನಾನು ಉಳ್ಕೊಳ್ಳೋ ಜಾಗ ಹಿಂಗಿರ್ಬೇಕು ಅಂತ ಅನ್ಸಿ ಹಿ ಕ್ರಿಯೇಟೆಡ್ ಆಲ್ ದಿಸ್ ಥಿಂಗ್ಸ್. ಲೈಕ್ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಸೊ ಇಲ್ಲಿಂದ ನೀವು ನೋಡಿದ್ರೆ ಸುತ್ತ ನಿಮಗೆ ಅದೊಂದು ಹಿಮಾಚಲ್ ಪ್ರದೇಶದ ಫೀಲ್ ಕೊಡುತ್ತೆ ನಿಮಗೆ. ಅದ್ರ ಜೊತೆಗೆ ಇಲ್ಲಿ ಹಿಂದೆ ಆಗಿರ್ಬೋದು. ಸೊ ಹೀಗೆ. ಸೊ ನಾನು ಇಲ್ಲಿಗೆ ಬಂದು ವೆರೈಟೀಸ್ ಆಫ್ ಡಿಫ್ರೆಂಟ್ ಮೈಂಡ್ಸ್ ಆಕ್ಚುಲ್ ಆಗಿ. ಯು ಡೋಂಟ್ ಬಿಲೀವ್ ಆಕ್ಚುಲಿ. ಯು ಡೋಂಟ್ ಬಿಲೀವ್ ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಮೈಂಡ್ ಸೆಟ್ ನ ಮೀಟ್ ಮಾಡಿದೆ, ಅಥವಾ ಯಾವ ತರದ ಮೈಂಡ್ ಸೆಟ್ ಪೀಪಲ್ಗಳನ್ನ ನೋಡಿದೆ ಅಂತ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಆಗಿ. ಸೊ ನಂದು ಇದೊಂದು ಸೋಲೋ ಎಕ್ಸ್ಪೀರಿಯನ್ಸ್. ನಾನು ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ನನ್ನ ಸೋಲೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಲೈಫಲ್ಲಿ ಫಸ್ಟ್ ಟೈಮು, ಯಾಕೆ ನೀವು ಟ್ರಾವೆಲ್ ಮಾಡಬೇಕು ಅಂತ. ನೀವು ಟ್ರಾವೆಲ್ ಮಾಡಿರ್ತೀರಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಫ್ಯಾಮಿಲಿ ಜೊತೆಗೆ ಟ್ರಾವೆಲಿಂಗ್ ಮಾಡಿರ್ತೀರಾ, ಫ್ರೆಂಡ್ಸ್ ಜೊತೆ ಮಾಡಿರ್ತೀರಾ, ಪಾರ್ಟ್ನರ್ಸ್ಗಳ ಜೊತೆ ಮಾಡಿರ್ತೀರಾ, ಅಥವಾ ನಿಮ್ಮ ಊರವ್ರ ಜೊತೆ ಮಾಡಿರ್ತೀರಾ, ಕಾಲೇಜ್ ಸ್ಕೂಲ್ ಅವ್ರು ಯಾರ ಜೊತೆಗೋ ಮಾಡಿರ್ತೀರಾ. ಬಟ್ ಯು ಹ್ಯಾವ್ ಟು ಡೂ ಅ ಸೋಲೋ ಟ್ರಾವೆಲ್ ಇನ್ ಯುವರ್ ಲೈಫ್ ಟೈಮ್ ಅಟ್ಲೀಸ್ಟ್ ಒನ್ಸ್. ಒಂದ್ಸಲ ಯಾವಾಗಾದ್ರೂ ನೀವು ಸೋಲೋ ಟ್ರಾವೆಲ್ ಮಾಡಬೇಕು. ಯಾಕಂದ್ರೆ ಅದು ಕೊಡುವಂತಹ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಕೊಡುವಂತಹ ಒಂದು ಧೈರ್ಯ ಆಕ್ಚುಲ್ ಆಗಿ
ಸೊ ಫ್ರಮ್ ನೋವೇರ್ ಎಲ್ಲೂ ಇಲ್ಲ, ನಾನು ಸಡನ್ ಆಗಿ ಸುಮ್ಮನೆ ಬ್ಯಾಗ್ ತಗೊಂಡು ಹಂಗೆ ನನ್ನ ಫ್ರೆಂಡ್‌ಗೆ ಹೇಳ್ದೆ, "ಈ ಥರದೊಂದು ಜಾಗ ಇದೆ, ಈ ಥರ ಇದೆ, ಯು ಕ್ಯಾನ್ ಎಕ್ಸ್‌ಪ್ಲೋರ್" ಅಂತ. ಸೊ ಐ ಜಸ್ಟ್ ಪ್ಯಾಕ್ ಮೈ ಬ್ಯಾಗ್ ಆಂಡ್ ಐ ಕೇಮ್ ಹಿಯರ್ ಅಷ್ಟೇ. ಸೊ ಬೇರೆ ಏನು ಪ್ರೀ ಪ್ಲಾನ್ ಇಲ್ಲ. ಹೆಂಗ್ ಹೋಗೋದು, ಹೆಂಗ್ ಬರೋದು, ಅದು ಇದು ಸ್ಟೇ ಅದು ನಥಿಂಗ್. ಸುಮ್ಮನೆ ಬಂದಿದ್ದೀನಿ, ಇಲ್ಲಿ ಉಳ್ಕೊಂಡೆ, ಒಂದಷ್ಟು ಜಾಗ ಎಕ್ಸ್‌ಪ್ಲೋರ್ ಮಾಡಿದ್ದೀನಿ. ನಿಮಗೊಂದಷ್ಟು ಜಾಗನ ನಾನು ತೋರಿಸ್ತೀನಿ ಒಂದೊಂದಾಗಿ. ಯಾಕಂದ್ರೆ ಇಟ್ಸ್ ಸೋ ಹ್ಯೂಜ್, ತುಂಬಾ ದೊಡ್ಡದು ಆಕ್ಚುಲ್ ಆಗಿ ಆರೋವಿಲ್. ತುಂಬಾ ಚಿಕ್ಕದಾಗೂ ಹೇಳಕ್ಕಾಗಲ್ಲ ನಾ ಅದನ್ನ. ನೋಡೋಣ ನನ್ನ ಕೈಲಿ ಎಷ್ಟು ಎಕ್ಸ್‌ಪ್ಲೋರ್ ಮಾಡಕ್ಕಾಗತ್ತೋ ಅಷ್ಟು ಕಮ್ಯುನಿಟೀಸ್‌ಗಳನ್ನ ಎಕ್ಸ್‌ಪ್ಲೋರ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಯಾವ ತರ ಇದೆ, ಹೇಗಿದೆ ಅಂತ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ. ಟ್ರಾವೆಲ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.